ನಡೀರಿ. ಈಗ ಆಗಿರೋ ಮಿಸ್ಟೇಕ್ ಬಗ್ಗೆ ಯಾಕೆ ಇಷ್ಟು ಯೋಚನೆ ಮಾಡ್ತೀರಾ? ಆ ಮಿಸ್ಟೇಕ್ ಹೇಗಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಸರ್. ಬಿಕಾಸ್ ಆ ಪ್ರೆಸೆಂಟೇಷನ್ ನೀನೇ ಮಾಡಿದ್ದೆ, ಆದರೆ ಶನಯಂ ಪ್ರೆಸೆಂಟೇಷನ್ ಮಾಡಿದ್ಲು, ರೈಟ್? ಸರ್ ನಿಮಗೆ ಎಲ್ಲ ಗೊತ್ತು, ಆದರೆ ನಿನಗೆ ಗೊತ್ತಿಲ್ಲ. ನಿನ್ನೆ ಜೆನಿಫರ್ ಹತ್ರ ಗುರು ಸರ್ 3 ಜನರ ಲ್ಯಾಪ್ಟಾಪ್ ಪಾಸ್ವರ್ಡ್ ತೊಗೊಂಡ್ರು ಚೆಕ್ ಮಾಡೋದಕ್ಕೆ ಅಂತ. ಅದರಲ್ಲಿ ನಿನ್ನ ಲ್ಯಾಪ್ಟಾಪ್ ಪಾಸ್ವರ್ಡ್ ಕೂಡ ಇತ್ತು. ವಾಟ್? ಆ್ಯಂಡ್ ದೆನ್ ಐ ಆಮ್ ಶ್ಯೂರ್ ಪ್ರೊಬೆಬಲಿ ಗುರು ಸರೇ ನಿನ್ನ ಪ್ರೆಸೆಂಟೇಷನ್ನ ಶನಯ ಕೊಟ್ಟಿರ್ಬೋದು. ಇಲ್ಲ ಸರ್, ಅವರೇ ಪ್ರೆಸೆಂಟೇಷನ್ ಮಾಡಕ್ಕೆ ಹೇಳಿ ಅವರೇ ಯಾಕೆ ಹೀಗೆ ಮಾಡ್ತಾರೆ? ಅವ್ರು ಯಾಕೆ ಹೀಗೆ ಮಾಡ್ತಾರೆ ಅಂತ ನೀನು ತಿಳ್ಕೊಂಡಿಲ್ಲ ಅಂದರೆ ಅದು ನಿನ್ನ ತಪ್ಪು ಮೈ ಡಿಯರ್ ಫ್ರೆಂಡ್. ನೀರಲ್ಲೇ ಎತ್ಕೊಂಡು ಮೊಸಳೆ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ಹೇಗೆ? ಅಂದರೆ ಮೊಸಳೆ ಬಾಯಿ ಕೈ ಹಾಕಿ ಅದರ ಆಹಾರ ಕಿತ್ಕೊಳ್ಳೋಕೆ ಹೋದೆ, ಅದು ಸುಮ್ಮನೆ ಬಿಡತ್ತಾ? ನಿನ್ನ ಪರಿಸ್ಥಿತಿ ಹೀಗೆ ಮಾಡಿದೆ. ಶನಯ ಗುರು ಗರ್ಲ್ಫ್ರೆಂಡ್. ಅಥರ್ವಾ ಬೇ ಅಯ್ಯೋ ಬಿದ್ದಿನ ನೀನು ಜ್ಞಾನಲ್ಲಿದೆ. ಸಾರಿ ಮಾವ, ಇವತ್ತು ಯಾಕೋ ನನ್ನ ದಿನನೇ ಸರಿ ಇಲ್ಲ. ಅತ್ತೆ ಮಾವಯ್ಯ ಬೇರೆ ಮನೇಲಿಲ್ಲ, ಯಾಕೋ ಅವ್ರದ್ದೇ ಯೋಚನೆ ಬರ್ತೈತೆ. ಮಾವ ನಿಮ್ಗಿವತ್ತು ನೆನಪೈತೆ ಅಲ್ವಾ? ಅಥರ್ವನ್ ಸ್ಕೂಲ್ಗೆ ಹೋಗ್ಬೇಕು, ಪೇರೆಂಟ್ಸ್ದು ಟೀಚರ್ಸ್ದು ಮೀಟಿಂಗ್ ಐತೆ ಇವತ್ತಾ? 2 ತಿಂಗಳಿಗೆ ಒಂದ್ಸಲ ಇರ್ತದಲ್ಲ. ಗೊತ್ತಿದೆ. ಸುಬ್ಲಕ್ಷ್ಮವ್ವ ಬಂದೆ ನಂಜುಂಡಣ್ಣ. ಬೇಗ ಬಾರವಾ. ಬಂದೆ ಮಾವ. ಗ್ಯಾಸ್ ಮೇಲೆ ಒಸಿ ಟೀ ಇಕ್ಕಿವ್ನಿ, ನೋಡ್ಕತ್ತೀರಾ? ನಾ ಹಾಲು ಹಾಕಿಸ್ಕೊಂಬತ್ತೀನಿ. ಹೇಳಿದೀನಿ ಈ ಥರ ಹೆಂಗಸ ಕೆಲಸ ನಂಗೆ ಹೇಳ್ಬೇಡ ಅಂತ. ಅರ್ಥ ಆಗಲ್ವಾ? ಅರ್ಥ ಆಯ್ತು. ಒಂದು ಸ್ಕೂಲ್ ಬೇರೆ ಹೋಗ್ಬೇಕಾ ಇವತ್ತು? ನಂಜುಂಡಣ್ಣ ಇರಿ, ನಂಜುಂಡಣ್ಣ ಟೀಗೆ ಇಕ್ಕಿವ್ನಿ, ಕುಡ್ಕೊಂಡು ಹೋಗೋರಂತೆ. ಅಯ್ಯೋ ಬೇಡ ಕಣವ, ಮನೆ ಕಡೆ ಒಸಿ ಬೇಗ ಹೋಗ್ಬೇಕು.